ಚಿಕ್ಕಲಗಟ್ಟೆ ಕ್ಯಾಂಟೀನ್ ನಮ್ಮ ನಂಜುಂಡ ಮಂಜಣ್ಣ ನಮಸ್ಕಾರ. ಕೆಲಸ ಎಲ್ಲ ಜೋಡಿಸ್ತಾ ಇದ್ದೀರಾ? ನೋಡೋಣ, ಎಲ್ಲ ತೆಗೆದು ಮಾಡ್ತಾ ಇದ್ದಾರ, ಎಲ್ಲ ತೆಗೆದು ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದಾರೆ. ಹಾಂ, ಅದಕ್ಕೆ ಕೆಲವೊಂದು ಹೋಗಿರೋದೆಲ್ಲ ಹೊಸದು ಆಗ್ತಾ ಇದ್ದಾರೆ, ಎಲ್ಲ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಸ್ಟ್ರೈಟ್ ದರ್ಗಾ, ಆಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ, ಆಮೇಲೆ ಆಂಜನೇಯ ಸ್ವಾಮಿ ಟೆಂಪಲ್, ಆಮೇಲೆ ಛತ್ರ. ಬಟ್ ಇದೆ, ಈ ಬೇಗನೆ ಮುಗಿಸ್ಬೇಕು ಅವೆಲ್ಲ ಕೂಡ, ಯಾಕಂದ್ರೆ ಟೈಮ್ ಜಾಸ್ತಿ ಆಗೋಯ್ತು. ಅದಕ್ಕೆ ಜವಿಗೆ ಹೇಳ್ತಾರಲ್ಲ ನಾವು. ಅಲ್ಲಿದ್ದಾರೆ ಟೀಮ್ ಇದ್ದಾರೆ. ಎಸ್ಕಾರ್ಟ್ ಹೇಳ್ಬೇಕು, ಅದು ಪೋಸ್ಟ್ ಬೈಪಾಸ್ ಅಲ್ಲೇ ದರ್ಗಾನ ವಿಷಯ MP ಎಲೆಕ್ಷನ್ ನಿಮ್ಮೂರ 700-800 ಜನ
ಓ ಎಲ್ಲ ಕರೆಕ್ಟ್ ಆಗಿತ್ತ ಹಾಳು ಮಾಡಿದ್ರಪ್ಪ. ಅವರೇ ಬರೋದು ಬಾರಮ್ಮವ್ರು. ಹೇಳಿ ಸರ್. ಹೇಳಿ ಸರ್. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಕುಮಾರ್ ಅವರ ಪ್ರಚಾರಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಕುರುಡುಮಲೆಯ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವೆಲ್ಲರೂ ಪೂಜೆಯನ್ನು ಮಾಡಿ ಉಸ್ತುವಾರಿ ಸಚಿವನಾಗಿ ನಾನು ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿಯ ಶಾಸಕರಾದ ಸುಧಾಕರ್ ಅವರು, ಪುತ್ತೂರು ಮಂಜುನಾಥ್ರವರು, ನಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿರವರು, MLCಗಳಾದ ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ರವರು, ನಮ್ಮ ನಂಜೇಗೌಡರವರು, ಮುಳಬಾಗಿಲಿನ ಪರಾಜಿತ ಅಭ್ಯರ್ಥಿ ನಮ್ಮ ಆದಿನಾರಾಯಣರವರು, ನಮ್ಮ ಶಿಡ್ಲಘಟ್ಟದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡರು, ಇವರೆಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ಚುನಾವಣಾ ಪ್ರಚಾರಕ್ಕೆ ನಾವು ಬಂದಿದ್ದೀವಿ. KGFನ ಎಲ್ಲ ನನ್ನ ಬಂಧುಗಳು ಸಹ ಬಂದಿರೋರ ಬಗ್ಗೆ ಇವತ್ತು ನಾವು ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಮಾನ್ಯ ಮಾಜಿ ಸಂಸದರು, ಹಾಲಿ ಆಹಾರ ಖಾತೆ ಸಚಿವರಾದ KH ಮುನಿಯಪ್ಪ ಅವರು ಸಹ ಆಶೀರ್ವಾದ ಮಾಡಿದ್ದಾರೆ. ಪೂಜೆ ಮಾಡಿ ನಾನು ಮುಂದಿನ ದಿವಸಗಳಲ್ಲಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾವು ಈ ಚುನಾವಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸರ್, ಅಭ್ಯರ್ಥಿ ಇಬ್ರು ಜಗಳದಲ್ಲಿ ಅನಾಥವಾಗಿಬಿಡ್ತಾರೆ ನಾವು ಮುಂದೆ ಅಂತ ಯಾರು ಜಗಳ ಏನು ಅಂತಾನೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಇಲ್ಲ. ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಎಲ್ರಿಗೂ ಸೀಟ್ ಕೇಳುವಂತ ಅಧಿಕಾರ ಇದೆ. ಅದೇ ತರ ಹಲವಾರು ಜನ ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಿದ್ರು, ಅದ್ರ ಟಿಕೆಟ್ ಕೊಡಕ್ಕಾಗದು ಒಬ್ಬರಿಗೇನೆ. KH ಮುನಿಯಪ್ಪ ಸಾಹೇಬರು ಈಗಾಗಲೇ ಹೇಳಿದ್ದಾರೆ, ಯಾರಿಗೆ ಟಿಕೆಟ್ ಕೊಟ್ಟರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರು ಹೋಗಿ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವ್ರಿಗೆ. ನಿನಗೆ ಸಹಾಯ ಮಾಡ್ತೀನಿ, ಆಶೀರ್ವಾದ ಮಾಡಿದ್ದೀನಿ, ನೀನು ಗೆದ್ಕಮ್ಮ ಅಂತ ಹೇಳಿದ್ದಾರೆ. ಆದ್ರಿಂದ ಕೋಲಾರದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನೋದಿಲ್ಲ. ಇಲ್ಲಿ ಗೌತಮ್ ಕುಮಾರ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು 5 ಜನ ಇಲ್ಲಿ ನಮ್ಮ MLAಗಳಿದ್ದಾರೆ. ಅತಿ ಹೆಚ್ಚಿನ ಮತಗಳಲ್ಲಿ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್, ನಿಮ್ಮ ಮನೆಗೂ ಬಂದಿಲ್ಲ, ಬಂದಿಲ್ಲ ಅವರು. ನೋಡಿ, ರಮೇಶ್ ಕುಮಾರ್ ಅವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟ್ರೀಟ್ಮೆಂಟ್ಗೆ ಸೇರಿದ್ದಾರೆ. ಗುರುವಾರದಿಂದ ಅವರು ಬರ್ತೀರಿ ಅಂತ ಹೇಳಿದ್ದಾರೆ. KH ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅವರು ಉಸ್ತುವಾರಿಗಳು, ಅಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಆಶೀರ್ವಾದ ನಮಗಿದೆ. ಅವರೇ ಬರ್ತಾರೆ. ಅವರು ನಾವು ನೆಕ್ಸ್ಟ್ ನಾಮಿನೇಷನ್ ಬರ್ತಾರೆ. ಇಲ್ಲ, ಇವತ್ತು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮ ಗುರುವಾರದಿಂದ ಶುರು ಆಗ್ತದೆ. ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ, ನಾನು ಜವಾಬ್ದಾರಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾರು? KH ಮುನಿಯಪ್ಪ ಅವರು. ಇದು ಕಾಂಗ್ರೆಸ್ ಪಕ್ಷ ಅನ್ನೋದು ಯಾವುದೇ ಒಬ್ಬರ ಮೇಲೆ ನಾವು ಆಪಾದನೆ ಹಾಕೋದಲ್ಲ. ಇದು ಸಾರ್ವತ್ರಿಕವಾಗಿ ಎಲ್ಲಾ ನಾಯಕರುಗಳ ಮೇಲೆ ಈ ಜವಾಬ್ದಾರಿ ಇದೆ. ನಾವೆಲ್ಲರೂ, ನಾನು, ನಮ್ಮ ಸುಧಾಕರ್, ನಮ್ಮ MLAs ಯಾರ್ಯಾರು ನಾವೆಲ್ಲರೂ ಇದ್ರ ಜವಾಬ್ದಾರಿ ತಗೊಂಡು ನಾವು ಚುನಾವಣೆ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸೋವಂತ ಕೆಲಸ ಮಾಡ್ತೀವಿ. ಇಲ್ಲಿ 5 ಜನ ಕಾಂಗ್ರೆಸ್ನ MLAಗಳು MLA ಎಲೆಕ್ಷನ್ ಯಾವ ತರ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದರೆ ಅದರಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಮಪತ್ರ 4ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ರಿಪೀಟ್ ಆಗುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ತರ ಇತ್ತು. ಕಾಂಗ್ರೆಸ್ ಪಕ್ಷದ 5 ಯೋಜನೆಗಳು, ಜನಪರ ಸರ್ಕಾರದ ಯೋಜನೆಗಳು ಏನಿದಾವೆ, ವರ್ಷಕ್ಕೆ 65,000 ಕೋಟಿ ರೂಪಾಯಿಗಳು 5 ಯೋಜನೆಗಳನ್ನ ನಾವು ಜನಗಳಿಗೆ ಕೊಟ್ಟಿದ್ದೀವಿ. ಅದ್ರ ಮೇಲೆ ನಮ್ಮ ಚುನಾವಣೆ. ಸುಳ್ಳಿನ ವಿರುದ್ಧ ನಮ್ಮ ಚುನಾವಣೆ, ಜಾತೀಯತೆ ವಿರುದ್ಧ ನಮ್ಮ ಚುನಾವಣೆ.
ಪಕ್ಷಗಳನ್ನು ದೇಶವನ್ನು ಒಡೆಯೋದ್ರ ವಿರುದ್ಧವಾಗಿ ನಮ್ಮ ಚುನಾವಣೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಪ್ರಾಮಾಣಿಕವಾಗಿ ನಾವು ಹೇಳ್ತಾ ಇದ್ದೀವಿ. ನಾವು ಜನಗಳ ಪರವಾಗಿರುವಂಥವ್ರು 136 MLAಗಳನ್ನು ಗೆಲ್ಲಿಸಿಕೊಟ್ಟ ಜನತೆ, ಕರ್ನಾಟಕ ಮಹಾಜನತೆ ಈ ಚುನಾವಣೆಯಲ್ಲಿ ಸಹ ನಮ್ಮ ಕೈ ಹಿಡಿತಾರೆ. ನಮ್ಮ ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಸೀಟುಗಳನ್ನು ನಾವು ಗೆಲ್ತೀವಿ. ವಿಜೇಂದ್ರ ಹೇಳಿದ್ದಾರೆ ಸರ್, ನಿನ್ನೆ ಲೋಕಸಭಾ ಚುನಾವಣೆ ಮೂಲಕ ಸರ್ಕಾರ ಪತನ 136 ಜನ ಇರೋದು ಎಲ್ಲ ಹೈಜಾಕ್ ಮಾಡಿ ಎಲ್ಲ ಮಾಡಿಬಿಡ್ತಾರ. ದುಡ್ಡಿನ ಮಾತ್ರಕ್ಕೆ ಎಲ್ಲ ಯಾವಾಗೂ ಒಂದೇ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಜೇಂದ್ರ ಅವರು ಇದೇ ಥರ ಕನಸು ಕಾಣ್ತಾನೆ ಇರಲಿ. ಇದೇ 5 ವರ್ಷ ಸರ್, ಈಗ 5 ವರ್ಷ ರೈಟು ಲೆಫ್ಟು ಅಂತೇಳಿ ಒಂದು ನೋಡ್ರಿ, ರೈಟು ಲೆಫ್ಟು ಎಲ್ಲ ನಮ್ಮ ಅಣ್ತಮ್ಗಳೇ. Dalits all scheduled castes are my brothers and sisters. Scheduled tribe, scheduled caste, left to right ಅನ್ನೋದು ಯಾವುದೂ ಇಲ್ಲ. ಎಲ್ಲ ನಮ್ಮ ಅಣ್ತಮ್ಗಳೇ ಇರೋರು. ಮತ್ತೆ ನಮ್ಮ ಯಾರು ನಮ್ಮ ಗೋವಿ ಸಮಾಜದವ್ರು ಅವರು ನಮ್ಮ ಅಣ್ತಮ್ಗಳೇ. ಯಾವುದು ಲೆಫ್ಟ್ ಎಲ್ಲನೂ ಮೀಸಲು ಕ್ಷೇತ್ರ ಅಂದರೆ ಎಲ್ಲರಿಗೂ ಸೇರಿದಂಥದ್ದು. ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಸಚಿವರುಗಳಿಗೆ ಗೆಲ್ಸ್ಕೊಂಡು ಬರಲೇಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ತಾವು ಎಷ್ಟು ಸಮಯವನ್ನು ಕೊಡ್ತೀರಾ? ಹೌದು, ಉಸ್ತುವಾರಿ ಸಚಿವರು ಜವಾಬ್ದಾರಿ ಆಗ್ತದೆ. ನಮ್ಮ ಪೂರ್ಣ ಸಮಯವನ್ನು ನಾನು ಕೋಲಾರ ಗೆಲುವಿಗೆ ನಾನು ನನ್ನ ಶ್ರಮವನ್ನು ಹಾಕ್ತೀನಿ. ಅದ್ರ ಜೊತೆಗೆ ಉತ್ತರ ಲೋಕಸಭಾ ಕ್ಷೇತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿ ಬರೋದ್ರಿಂದ ಅಲ್ಲೂ ನಾನು ಓಡಬೇಕಾಗ್ತದೆ. ಅದರ ಪೂರ್ಣ ಪ್ರಮಾಣವಾಗಿ ಉಸ್ತುವಾರಿ ನಾನೇನಿದ್ದೀನಿ, ನಾನು ಮತ್ತು ನನ್ನ ಹಿರಿಯ ಸಹೋದರ ನನ್ನ ಸುಧಾಕರ್ ಇರ್ತಾರೆ. ನಾವಿಬ್ಬರು ಸೇರಿ ಮತ್ತು ನಮ್ಮ MLA ಎಲ್ಲ ಇದ್ದಾರೆ ಇಲ್ಲಿ. ನಮ್ಮ ಮಂಜು ಇದ್ದಾರೆ, ನಮ್ಮ ನಾರಾಯಣ ಸೋಮಣ್ಣ ಇದ್ದಾನೆ, ನಮ್ಮ ನಂಜೇಗೌಡಣ್ಣ ಇದ್ದಾನೆ, ನಮ್ಮ ಅನಿಲ್ ಕುಮಾರ್ ಇದ್ದಾರೆ, ನದಿಯಣ್ಣ ಇದ್ದಾರೆ. ನಾವೆಲ್ಲ ಸೇರಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅತ್ಯಂತ ಹೆಚ್ಚಿನ ಅಧಿಕ ಮತಗಳಿಂದ ಗೆಲ್ಲಿಸಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಜಗಳನೆ ಆಡಿಲ್ಲಲ್ಲ. ರಾಜೀನಾಮೆ ಕೊಡಕ್ ಹೋಗ್ತಾರೆ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ, ಇಡೀ 28 ಕ್ಷೇತ್ರದಲ್ಲಿ ಒಂದೇ ಅಭ್ಯರ್ಥಿ ಯಾವ್ದಾನ ಸಿಂಗಲ್ ಅಭ್ಯರ್ಥಿ ಎಲ್ಲಾದ್ರೂ ಸೆಲೆಕ್ಟ್ ಆಗೈತಾ? ಅದೇ ತರ ಡ್ರಾಮಾನು ನಡೆದಿಲ್ಲ, ಬೆದರಿಕೆಯನ್ನು ನಡೆದಿಲ್ಲ. ಇದು ಆಂತರಿಕ ಪ್ರಜಾಪ್ರಭುತ್ವ ರೀ. ಕಾಂಗ್ರೆಸ್ ಪಕ್ಷ ಅನ್ನೋದು ನಮ್ಮ ಬಿಜೆಪಿ ಪ್ರಜಾಪ್ರಭುತ್ವದಲ್ಲಿ ಅವ್ರದೇ ಆದ ಭಾವನೆಗಳನ್ನ ಹಲವಾರು ವಿಧಗಳಲ್ಲಿ ಅದ್ರ ವ್ಯಕ್ತಪಡಿಸುವಂತಹ ವಿಧಾನಗಳಿದಾವೆ. ಅದರಿಂದ ಅವತ್ತು ಅವರಿಗೆ ಕನ್ಫ್ಯೂಷನ್ ಆಗಿತ್ತು. ಆಲ್ರೆಡಿ ಕ್ಯಾಂಡಿಡೇಟು ನಮ್ಮನ್ನು ಕೇಳ್ತೀರಾ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಶಾಸಕರಿಗೆ ಕನ್ಫ್ಯೂಷನ್ ಇತ್ತು. ನಿಜವಾಗಿ ಆಗಿರ್ಲಿಲ್ಲ. ಅದರಿಂದ ನಾನು ಹೋಗಿ ಅವ್ರ ಮನವರಿಕೆ ಮಾಡಿ ಕೊಟ್ಟ ಮೇಲೆ ನಿಮ್ಮನ್ನು ಕೇಳೇ ಅಭ್ಯರ್ಥಿ ಮಾಡಿರೋದು. ಈಗ ಸುಧಾಕರ್ ಆಗಲಿ, ನಮ್ಮ ಅನಿಲ್ ಕುಮಾರ್ ಆಗಲಿ, ಇವ್ರಿಗೆಲ್ಲರಿಗೂ ಬೇರೆ ಅಭ್ಯರ್ಥಿ ನಮ್ಮ ಮುನಿಯಪ್ಪ ಸಾಹೇಬ್ರು ಹೇಳಿದ ಅಭ್ಯರ್ಥಿನ ಕೊಟ್ಟಿದ್ರು ಅವ್ರಿಗೆ ಒಪ್ಪಿಗೆ ಆಗ್ತಾ ಇತ್ತು. ಕೇಳಿ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಅವ್ರದ್ದು ಅಭಿಪ್ರಾಯ ಆಗಿತ್ತು. ಕೇಳಿ ಕೊಟ್ಟ ಮೇಲೆ ಒಪ್ಕೊತಾ ಇದ್ದಾರೆ. ದಂಡ ನಾಯಕರು ಸರ್ ನೀವು, ರೆಬಲ್ ಶಾಸಕರಿಗೆಲ್ಲ ನಾಯಕರು ಸರ್ ನೀವು. ಸರ್, ಈಗ ನೀವು ಗೆದ್ದಿದ್ದೀರಿ. ಈಗ ಯಾರು ಗೆದ್ದಿಲ್ಲ, ಇಲ್ಲಿ ಪಕ್ಷದ ಹೈಕಮಾಂಡ್ ಗೆದ್ದಿದೆ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟಿದೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ವಿ. ಅದೇ ರೀತಿ ಇವತ್ತು ಕೂಡ ಅಷ್ಟೇ ನಾವೆಲ್ಲರೂ ಒಟ್ಟಾಗಿದ್ದೀವಿ. ಒಟ್ಟಾಗಿ ಎಲ್ಲರೂ ಕೆಲಸ ಮಾಡ್ತೀವಿ. ಅದು KH ಮುನಿಯಪ್ಪನವರಾಗಿರ್ಬೋದು, ರಮೇಶ್ ಕುಮಾರ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥದ್ದಕ್ಕೆ ಬದ್ಧವಾಗಿದ್ದೀವಿ. ಈಗ ನೀವು ಹೇಳ್ತಾ ಇದ್ದೀರಿ, ಬಟ್ KH ಮುನಿಯಪ್ಪನವರು ತಮ್ಮ ಅಳಿಯೂ ಸಿಕ್ಕಿಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಯಾವ ಮಾತು ನೋಡಿ, ಈಗ ಟಿಕೆಟ್ ಕೇಳುವಂಥದ್ದಕ್ಕೆ ಎಲ್ರಿಗೂ ಪಕ್ಷ ಯಾರಿಗೆ ಒಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸಹಜವಾಗಿ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾವು 2 ಅಭ್ಯರ್ಥಿಗಳು 3 ಜನ ಅಭ್ಯರ್ಥಿಗಳು ಇರುವಂಥ ಸಂದರ್ಭದಲ್ಲಿ ಒಬ್ಬರು ಟಿಕೆಟ್ ಕೊಟ್ಟಾಗ ಇನ್ನೊಬ್ಬರು ಅಸಮಾಧಾನ, ಆ ರೀತಿ ಅಸಮಾಧಾನ ಆಗಿರ್ತಕ್ಕಂಥ ಸತ್ಯ ಇರ್ಬೋದು, ಇಲ್ಲ ಅಂತಿಲ್ಲ. ಆದರೆ ಅವರು ಕೂಡ ನಾವು ಪಕ್ಷದ ಅಭ್ಯರ್ಥಿಗೆ, ಹೈಕಮಾಂಡ್ ಸೂಚಿಸಿರೋ ಅಭ್ಯರ್ಥಿಗೆ ನಾವು ಸಹಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರು ಸಹಕಾರ ಕೊಡ್ತಾರೆ. ಅವ್ರ ಸಹಕಾರವನ್ನು ನಾವು ಮೊದಲಿಗೆ ನೀವು ಸಹಕಾರ ಕೊಟ್ಟಿರಲ್ಲ ಸರ್, ರೆಬಲ್ ಆಗ್ಬಿಟ್ರಲ್ಲ. ನೋಡ್ರಿ, ಈಗ ಕುಮಾರಸ್ವಾಮಿ ಅವರು ಏನಂದಿದ್ರು, ಯಡಿಯೂರಪ್ಪನವರು 2007ರಲ್ಲಿ 8ರಲ್ಲಿ ಏನಂದ್ರು, ಏನು ಹೇಳಿ ನೀವು, ಏನೇನೆಲ್ಲ ಬೈದಿದ್ರು, ಫ್ಲೆಕ್ಸ್ಗಳಿಗೆ ಏನೇಂದ್ರೆ ಪೂಜೆ ಮಾಡಿದ್ರು. ಇವತ್ತು ಏನೇನು ಮಾಡ್ತಾ ಇದ್ದಾರೆ? ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ. ಅದರಿಂದ ಈಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಒಬ್ಬರು ಹೆಂಡತಿ ಗಂಡನ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗ್ತವೆ.
ಅವೆಲ್ಲ ಬಗೆಹರಿಸ್ಕೊಂಡು ಪಕ್ಷ ಆದಮೇಲೆ ಇವತ್ತು ಪಕ್ಷ ಇದ್ದರೆ ನಾವೆಲ್ಲ ಮಂತ್ರಿಗಳಾಗ್ತೀವಿ, ಶಾಸಕರಾಗ್ತೀವಿ. ಸರ್ ರಾಜೀನಾಮೆ ಕೊಡುವಂಥದ್ದು ಅದು ಸಣ್ಣ ಪುಟ್ಟನ ಸರ್ ಅದು ರಾಸನೇ ಆಯ್ತು ನೋಡಿ. ಈಗ ರಾಜೀನಾಮೆದು ಮತ್ತೊಂದು ಈಗಾಗಲೇ ನಾವು ಮಾಧ್ಯಮಗಳಿಗೆ ನಾವು ಪಕ್ಷದ ಸೂಚನೆಯಂತೆ ನಾವು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ, ವಿಷಾದ ವ್ಯಕ್ತಪಡಿಸಿದ್ದೀವಿ, ಪಕ್ಷದ ಮುಖಂಡರಿಗೆ ಕ್ಷಮೆಯನ್ನು ಕೂಡ ಯಾಚಿಸಿದ್ದೀವಿ. ಅದು ಮುಗಿದ ಅಧ್ಯಾಯ. ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಯುವ ಕಾಂಗ್ರೆಸ್ಸು ಮತ್ತು NSU ಇಂದ ಬೆಳೆದು ಬಂದಿರತಕ್ಕಂಥ ಒಬ್ಬ ಯುವಕನಿಗೆ ಇವತ್ತು ಪಕ್ಷ ಆದ್ಯತೆ ಕೊಟ್ಟಿದೆ. ಅವ್ರನ್ನ ಗೆಲ್ಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನೋಡಿ, ಘಟಬಂಧನ್ನು ಎಲ್ಲ ಮಾಧ್ಯಮಗಳ ಸೃಷ್ಟಿ. ಯಾರಿಟ್ರು ಘಟಬಂಧನ್ ಅಂತ? ಏನಾದರೂ ಒಂದು ರಿಜಿಸ್ಟರ್ ಆಗಿದೆಯಾ ಘಟಬಂಧನ್ ಅಂತ? ನೀವು ಮಾಧ್ಯಮಗಳು ನಿಮ್ಮದೇ ಆದಂಥ ಹೆಸರು ಕೊಡ್ತೀರಾ, ಅದಕ್ಕೆ ನಾವು ಯಾರು ಅದಕ್ಕೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಿಮ್ಮ ಸ್ವೇಚ್ಛಾಚಾರ. ಅದರಿಂದ ನಾವು ಘಟಬಂಧನ್ನು ಮತ್ತೊಂದಿಲ್ಲ. ಸ್ಪಷ್ಟವಾಗಿ ಹೈಕಮಾಂಡ್ಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ವಿ. ನೀವು ಯಾವುದೇ ಅಭ್ಯರ್ಥಿ ಕೊಡಿ, ನಾವು ಒಪ್ಕೊಳ್ತೀವಿ ಅಂತಕ್ಕಂಥದ್ದು. ಅವರು ನಮ್ಮನ್ನು ಸಂಪರ್ಕ ಮಾಡಿಲ್ಲ, KH ಮುನಿಯಪ್ಪನವ್ರನ್ನು ಸಂಪರ್ಕ ಮಾಡಿಲ್ಲ. ಗೌತಮ್ ಅವರು ಅರ್ಜಿ ಹಾಕಿದ್ರು, ಅವರ ಹಿನ್ನೆಲೆ ನೋಡಿದ್ರು, ಅವರ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಬೆಳೆದು ಬಂದಿರತಕ್ಕಂಥದ್ದು ಹಿನ್ನೆಲೆ ನೋಡಿ ಅವ್ರು ಕೊಟ್ಟಿದ್ದಾರೆ. ನಮಗೂ ಒಪ್ಪಿಗೆ ಇದೆ, ಅವ್ರಿಗೂ ಒಪ್ಪಿಗೆ ಇದೆ. ನಾವೆಲ್ಲ ರಾಜಕೀಯವಾಗಿ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ಸರ್. ತಮ್ಮ ಹಳೆ ನೋವನ್ನ KH ಮುನಿಯಪ್ಪ ಅವರು ಹಳೆಯ ಟಿಕೆಟ್ ತಪ್ಪಿಸೋ ಮೂಲಕ ತಾವು ಆಸೆ ಈಡೇರಿಸ್ಕೊಂಡ್ರಿ ಅಂತ ಹೇಳಿ ಚರ್ಚೆ. ನೋಡಿ, ಯಾರೋ ಚರ್ಚೆ ಮಾಡೋದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಈಗ ರಾಜಕೀಯವಾಗಿ ತಮ್ಮ ಪಕ್ಷದವರೇ ಮಾತಾಡ್ತಾ ಇರೋದು. ಈಗ ನೋಡಿ, ಈಗ ಅಭಿಪ್ರಾಯಗಳು ಅವ್ರವ್ರದ್ದೇ ಆದಂಥ ಅಭಿಪ್ರಾಯಗಳು ಯಾರು ಹೇಳ್ಕೊಳ್ಳೋಂಥದ್ದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಅದರಿಂದ JDS BJP ಒಂದಾಗಿದ್ದಾರೆ ಅಲ್ಲ, ಅದು ಇವತ್ತು ನೆನ್ನೆ ಒಂದಾಗಿಲ್ವಲ್ಲ. ಈಗ JDS BJP ಒಂದಾಗಿರೋದು ಇವತ್ತು ನೆನ್ನೆ ಅಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಇಡೀ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಿಂದ ಅವೆಲ್ಲ ನಮಗೆ ಅರಿವಿದೆ. ಈ ಕ್ಷೇತ್ರದ ನಾಡಿ ಮಿಡಿತ ಅವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ, ನಮಗೂ ಗೊತ್ತಿದೆ. ನಮಗೆ ಖಂಡಿತ ವಿಶ್ವಾಸ ಇದೆ, ನಮ್ಮ ಗೌತಮ್ ಅವ್ರನ್ನ ಗೆಲ್ಸ್ಕೊಂಡ್ಬರ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಿ. ಧನ್ಯವಾದಗಳು ಸರ್. ACC ಅಧ್ಯಕ್ಷರು ಮಾತಾಡಿ ನೀವು ಅವಾಗಲೂ ಒಮ್ಮತಕ್ಕೆ ಬರ್ತೀನಿ, ಈಗ ಒಮ್ಮತಕ್ಕೆ ಬರ್ತೀರಾ ಸರ್ ನೀವು? ಈಗ ನೋಡಿ, ಯಾವುದೇ ರೀತಿಯಲ್ಲಿ ಕೂರಿಸಿ ಮಾತಾಡುವಂಥದ್ದು ಯಾವುದೂ ಇಲ್ಲ. ಅವರು KPCCಯಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂರಿಸಿ ನಿಮ್ಮ ಯಾವ ರೀತಿ ಮಾಡಬೇಕು, JDS BJP ಒಂದಾಗಿದೆ, ಈ ರೀತಿ ತಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂದಾಗ ಅವ್ರಿಗೆಲ್ಲರಿಗೂ ನಾವು ಗೌರವ ಕೊಟ್ಟು ಸಮ್ಮತಿಯನ್ನು ಸರ್ ಅಭ್ಯರ್ಥಿ ಕಡೆಯಿಂದ AICC ಅಧ್ಯಕ್ಷರು ಈ ಮಟ್ಟದಲ್ಲಿ ಪಾಪ ಅವರನ್ನು ತರಬೇಡಿ, ಅವರು ಇದರಲ್ಲಿ ಭಾಗಿಯಾಗಿಲ್ಲ. ಅವರಿಗೆ ಭಾಳಷ್ಟು ಅವರು ಈ ವಿಚಾರದಲ್ಲಿ ಅವ್ರು ಇರಲಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ KPCCಯಲ್ಲಿ ಮಾತಾಡೋದು ಸತ್ಯ. ಆದರೆ ಬೇರೆ ಬೇರೆ ಆಂತರಿಕ ವಿಚಾರ ಅಲ್ಲ, ಏನು ಪರಿಸ್ಥಿತಿ ಯಾವ ರೀತಿ ಇರ್ತದೆ ಚುನಾವಣೆ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆಗಳಾಗಿರ್ತಕ್ಕಂಥದ್ದು ನಿಜ. ಸರ್, ಚಿಕ್ಕಬಳ್ಳಾಪುರ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರು ಈ ಬಾರಿ ಅವ್ರಿಗೆ ತುಂಬಾ BJPನಲ್ಲೇ ಅವರಲ್ಲಿ ಒಡಕಿದೆ. ವಿಶ್ವನಾಥ್ ಅವರು ಭೇಟಿ ಆಗಿಲ್ಲ ನಿನ್ನೆ. ಈಗ ನೋಡಿ, ಈಗ ಸುಧಾಕರ್ ಅವರ ಬಗ್ಗೆ ಈಗಾಗಲೇ ತಮಗೂ ಗೊತ್ತಿದೆ. ಈಗ ನಾನು ಅಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವ. ಎರಡು ನನ್ನ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಈ ಕಡೆ ಭಾಗಕ್ಕೆ ಬರ್ತದೆ ಲೋಕಸಭೆಗೆ. ಆದರೆ ಜಿಲ್ಲೆ ಚಿಕ್ಕಬಳ್ಳಾಪುರ ಬರ್ತದೆ. ಮೂರು ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತದೆ. ಖಂಡಿತ ಬಹುಶಃ ಈಗ ಸತ್ಯವನ್ನು ಅವ್ರ ಪಕ್ಷದವರು ಹೇಳ್ತಾ ಇದ್ದಾರೆ. ಅವ್ರು ಯಾವ ರೀತಿಯಾಗಿ ನಡ್ಕೊಂಡ್ರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ, ಅವರ ಭ್ರಷ್ಟಾಚಾರದ ಬಗ್ಗೆ, ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಬಡವರ ಮೇಲೆ ಪ್ರಯೋಗ ಆಯಿತು, ರೆಮಿಡಿಸಿವಿರ್ ಯಾವ ರೀತಿ ಕಾಳಸಂತೆಗೆ ಬಂತು, PPE ಕಿಟ್ಟು ಏನೇನಾಯಿತು, ಆಕ್ಸಿಜನ್ ಕೊರತೆಯಿಂದ 23 ಜನ ಸತ್ತಿರ್ತಕ್ಕಂಥದ್ದು, ಇವೆಲ್ಲ ಬಹುಶಃ ಅವರ ಪಕ್ಷದವರೇ ಇವತ್ತು ಅದನ್ನು ಹೊರಗಾಗ್ತಾ ಇದ್ದಾರೆ. ನಮ್ಗಿಂತ ಹೆಚ್ಚಾಗಿ ಅವರೇ ಹೊರಗಾಗ್ತಾರೆ. ಬಹುಶಃ ಆ ವಿಚಾರದಲ್ಲಿ ಜನನೇ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಚಿಕ್ಕಬಳ್ಳಾಪುರದ ಜನತೆ ಒಮ್ಮೆ ತೀರ್ಮಾನ ಕೊಟ್ಟಿದ್ದಾರೆ. ಈಗ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಜನತೆ ಮತ್ತೊಮ್ಮೆ ತೀರ್ಮಾನ. ಶಿವಶಂಕರ್ ರೆಡ್ಡಿ ಅಸಮಾಧಾನ ಯಾವ ರೀತಿ ಗಮನ ಮಾಡಿ? ಶಿವಶಂಕರ್ ರೆಡ್ಡಿ ಅವರನ್ನು ನಾವು ಮಾತಾಡ್ಸಿದ್ದೀವಿ. ಅವರು ಟಿಕೆಟ್ ಬಯಸಿದ್ರು, ಎಲ್ಲ ರೀತಿ ಅರ್ಹತೆ ಇತ್ತು ಅವರಿಗೆ. 3 ಜನ ಪ್ರಬಲವಾಗಿ ಬಯಸಿದ್ರು. ಅಂತಿಮವಾಗಿ ಒಬ್ಬರಿಗೆ ಟಿಕೆಟ್ ಕೊಡುವಂಥದ್ದಾಯಿತು. ಸಹಜವಾಗಿ ಅವ್ರಿಗೆ ಸ್ವಲ್ಪ ಬೇಸರ ಇದೆ. ನಾವು ಮೊನ್ನೆ ರಾತ್ರಿ ಅವ್ರನ್ನ ಮಾತಾಡಿದ್ದೀವಿ. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಬಹುಶಃ 5ನೇ ತಾರೀಕಿನಿಂದ ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ. ಓಕೆ ಸರ್. ಸ್ವಲ್ಪ ಡೌಟ್
ಸಚಿವರು ಎಲ್ಲರೂ ನನ್ನ ಜೊತೆಗಿದ್ದಾರೆ, ಕಾರ್ಯಕರ್ತರು ಇದ್ದಾರೆ. ಪ್ರಚಾರ ಶುರು ಮಾಡ್ತಾ ಇದ್ದೀವಿ. ಇವತ್ತು ಒಳ್ಳೆ ದಿನ ಅಂತ ಹೇಳಿ ನನ್ನ ಇಷ್ಟ ದೈವದ ಗಣಪತಿ ಪ್ರಾರ್ಥನೆ ಮಾಡಿ ಶುರು ಮಾಡಿದ್ದೀನಿ. ಇಲ್ಲಿಂದ ನಮ್ಮ ಯಾತ್ರೆ ಶುರು ಆಗುತ್ತೆ. ಗುಂಪುಗಾರಿಕೆ ಎಲ್ಲ ಮುಗೀತು, 4 ದಿನ ಆಯಿತು ಗುಂಪುಗಾರಿಕೆ. ನೀವು ಅದನ್ನ ಜೀವಂತವಾಗಿ ಲಾಂಗ್ ಶಾಟ್ ತಗೊಳಕ್ಕಾಗಿಲ್ಲ. ನೋಡ್ರಿ, ನೀವು ಮಾತಾಡಕ್ ಬಿಟ್ರೆ ನಾವು ಮಾತಾಡ್ತೀವಿ. ಎಲ್ಲ ಮಾತಾಡ್ತಾ ಇದ್ದೀರ ಎಲ್ಲ ಮತ್ತೆ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.